ಬೆಳಗಾವಿ ಗಡಿಯಲ್ಲಿ 400 ಕೋಟಿ ಹೈಜಾಕ್ ಮಾಡಿದಂತ ಪ್ರಕರಣ ನನಗೂ ಅಚ್ಚರಿಯಾಗಿದೆ, ನಂಬೋದಕ್ಕೆ ಅಸಾಧ್ಯ. ಇದು 400 ಕೋಟಿ ರಾಬರಿ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೇಗೆ ಬಂತು, ಯಾವ ಹಣ ಅನ್ನೋದರ ಬಗ್ಗೆ ತನಿಖೆ ಆಗಬೇಕು. 400 ಕೋಟಿ ಹಣ ಸಾಗಿಸುವಾಗ ಸೆಕ್ಯೂರಿಟಿ ಬೇಕಿತ್ತು. ಬೇರೆ ರಾಜ್ಯಗಳಿಗೆ ಮಾಹಿತಿ ನೀಡಿದ್ರೆ ಸೆಕ್ಯೂರಿಟಿ ಕೊಡ್ತಾ ಇದ್ರು. ಎಂಬಿ ಪಾಟೀಲ್ ರಿಯಾಕ್ಷನ್ ನೋಡಿದ್ದೀನಿ. ಬಾರಿ ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ ತುಂಬ. ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದೇನಿತ್ತು? ಸೆಕ್ಯೂರಿಟಿ ನಿಮ್ದೇನಿತ್ತು? 1 ರೂಪಾಯಿನ 2 ರೂಪಾಯಿನ? 4 ಕೋಟಿ ಆದರೆ ಏನೋ ಬ್ಯಾಂಕರ್ ಪಾಪ. 400 ಕೋಟಿ ಅಂದರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತಾ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ನಲ್ಲಿ ಎಲ್ಲ ಸ್ಟೇಟ್ಸು ಅಲ್ಲಿ ಇದು ಮಾಡಿದರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರಾ? ಇದು ಏನು ನಡೆ ಇದೆ, ಚಾತುರ್ಯ ನಡೆ ಇದೆ. ಬಹುಶಃ ಇದನ್ನು ಭಾಳ ಗಂಭೀರವಾಗಿ ತಗೊಳ್ಬೇಕು ನಾವು. 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡಬೇಕಾದ್ರೆ ಅದು ಲೀಗಲ್ಲೋ ಇಲ್ಲಿಗೋ ನನಗೇನೂ ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ನಲ್ಲಿ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತಂದ್ರೆ 400 ಕೋಟಿ ರೂಪಾಯಿ ತೊಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂಥ ಇದು ಬೇಕಾಗಿರಂಗಿಲ್ಲ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ಹೈಜಾಕ್ ಮಾಡಿದಂತ ಪ್ರಕರಣ ನನಗೂ ಅಚ್ಚರಿಯಾಗಿದೆ, ನಂಬೋದಕ್ಕೆ ಅಸಾಧ್ಯ. ಇದು 400 ಕೋಟಿ ರಾಬರಿ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೇಗೆ ಬಂತು, ಯಾವ ಹಣ ಅನ್ನೋದರ ಬಗ್ಗೆ ತನಿಖೆ ಆಗಬೇಕು. 400 ಕೋಟಿ ಹಣ ಸಾಗಿಸುವಾಗ ಸೆಕ್ಯೂರಿಟಿ ಬೇಕಿತ್ತು. ಬೇರೆ ರಾಜ್ಯಗಳಿಗೆ ಮಾಹಿತಿ ನೀಡಿದ್ರೆ ಸೆಕ್ಯೂರಿಟಿ ಕೊಡ್ತಾ ಇದ್ರು. ಎಂಬಿ ಪಾಟೀಲ್ ರಿಯಾಕ್ಷನ್ ನೋಡಿದ್ದೀನಿ. ಬಾರಿ ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ ತುಂಬ. ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದೇನಿತ್ತು? ಸೆಕ್ಯೂರಿಟಿ ನಿಮ್ದೇನಿತ್ತು? 1 ರೂಪಾಯಿನ 2 ರೂಪಾಯಿನ? 4 ಕೋಟಿ ಆದರೆ ಏನೋ ಬ್ಯಾಂಕರ್ ಪಾಪ. 400 ಕೋಟಿ ಅಂದರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತಾ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ನಲ್ಲಿ ಎಲ್ಲ ಸ್ಟೇಟ್ಸು ಅಲ್ಲಿ ಇದು ಮಾಡಿದರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರಾ? ಇದು ಏನು ನಡೆ ಇದೆ, ಚಾತುರ್ಯ ನಡೆ ಇದೆ. ಬಹುಶಃ ಇದನ್ನು ಭಾಳ ಗಂಭೀರವಾಗಿ ತಗೊಳ್ಬೇಕು ನಾವು. 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡಬೇಕಾದ್ರೆ ಅದು ಲೀಗಲ್ಲೋ ಇಲ್ಲಿಗೋ ನನಗೇನೂ ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ನಲ್ಲಿ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತಂದ್ರೆ 400 ಕೋಟಿ ರೂಪಾಯಿ ತೊಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂಥ ಇದು ಬೇಕಾಗಿರಂಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.